ಭಗವಾನ್ ಬಾದ್ಶಾ ಕಾಲಚಕ್ರ ಉರುಳುತ್ತಿರುವಾಗ ಕಾಲ ಕಳೆಯಲು ಹೇಳುವ ಶ್ಲೋಕ ಕಾಲಾಯ ತಸ್ಮೈ ನಮಃ. ಲಕ್ಷ್ಯವನ್ನ ಅಲಕ್ಷ್ಯ ಮಾಡಿ ಕೋಟಿಗಾಗಿ ಲೂಟಿ ಮಾಡು ಕಾಲ. ಇದನ್ನೆಲ್ಲ ಅರಿತೆ ಕಾಲಿಟ್ಟಿದ್ದಾನೆ ಈ ಬಾದ್ಶಾ. ನಾನು ಕಾಲಿಟ್ಟೆ ವಿನಾಶ, ಕಣ್ಣು ಬಿಟ್ರೆ ಸರ್ವನಾಶ. ಈ ದರೆಯೊಳಗೆ ನಿನ್ನ ವಿರುದ್ಧ ಯಾರಾದ್ರೂ ಬಾಲ ಬಿಚ್ಚೋದಕ್ಕೆ ಬಂದ್ರೆ ಅಂತವರನ್ನ ಮಣ್ಣ ಮುಕ್ಕಿಸಲು ನಾ ತಕ್ಕುವೆ ಕಾರ್ಕೋಟಕ ವಿಷ. ಇದು ಈ ಭೂಮಿಯಲ್ಲಿ ಜನ್ಮಿಸಿರೋ ಈ ಭಯಂಕರ ಬಾಚನ ಇದನ್ನೆಲ್ಲ ಅರಿತವನಾಗಿದ್ರು ಕೂಡ ಓ ರಾಮಪುರದ ರೈತ ರಾಮಣ್ಣ ಮಾತ್ರ ನನ್ನ ಕೋರಿಕೆಯ ವಿರುದ್ಧವಾಗಿ ನಿಂತು ಸಿಟಿಯ ಮಧ್ಯಭಾಗದಲ್ಲಿ ಫ್ಯಾಕ್ಟರಿ ಕಟ್ಟಲು ಸೂಕ್ತವಾದ 20 ಎಕರೆ ಜಮೀನನ್ನ ಅಂಗಲಾಚಿ ಬೇಡಿಕೊಂಡ್ರು. ಅಂಗುಲ ಭೂಮಿಯನ್ನು ಕೊಡಲು ನಿರಾಕರಿಸಿದ ಗರ್ವದ ಮುದುಕ ನನ್ನ ಪ್ರತಿಯೊಂದು ಮಾತಿಗೂ ಸತ್ಯ ಹೊಡೆದು ಮಾತಾಡಿದಂತೆ ಆತನ ಹೆಸರಲ್ಲಿರುವ ಜಮೀನೆಂದು ನನಗೆ ದಕ್ಕಲಾರನೆನ್ನುವ ರೀತಿಯಲ್ಲಿ ಮಾಡಿದರು ಪರಿಣಾಮ ರಾಮಣ್ಣ ಬಿಡಲ್ವೋ ಸರ್ವತ ಬಿಡಲ್ಲ. ಅವಿಭಕ್ತ ಕುಟುಂಬ, ಬಂಗಾರದಂತ ಮಕ್ಕಳು ಅಂತ ಊರು ತುಂಬ ಎದುರುಪಿಸಿ ಮೆರಿತಾ ಇದೆಯಲ್ಲ. ನಿನ್ನ ಬಂಗಾರದಂತ ಮಗನ ಕೈಯಿಂದಲೇ ನಿನ್ನ ಬಾಳಿಗೊಂದು ಇತಿಶ್ರೀ ಪಾಡಿ ನಿನ್ನ ಸರ್ವಸ್ವವನ್ನು ನನ್ನ ಕೈವಶ ಮಾಡಿಕೊಳ್ಳದೆ ಹೋದ್ರ ಭಗವಾನ್ ಬಾದ್ಶಾ. ಇದು ಈ ರಾಮಣ್ಣನ ಕಥೆಯಾದ್ರೆ ಇನ್ನೊಂದಿದೆ ದೊಡ್ಡ ತಲೆನೋವು. ಆ ಇನ್ಸ್ಪೆಕ್ಟರ್ ಪ್ರಮೋದನ ಅಕ್ಕರೆಯ ಅಕ್ಕನ ಮಗಳು ಅನುಷಾ. ಇವಳ ಕಥೆಯೇ ಇನ್ನೊಂದು ಕೋಟಿ. ಏನ್ ಮಾಡ್ತೇವೆ ಇದೇನಿದು? ಏನೋ ವಿಷಯ ಮಾತಾಡ್ಬೇಕು ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರ್ ನರಸಿಂಹ ನನಗೆ ಹೇಳಿ ಕಳಿಸಿದ್ದ. ಅವನ್ ನೋಡಿದ್ರೆ ಈ ಕಡೆ ಏನೋ ಬರ್ತಾ ಇದ್ದಾನೆ. ಅವನ ಮಾತಿನ ಮರ್ಮ ಏನು ಅನ್ನೋದನ್ನ ಸ್ವಲ್ಪ ಮರೆಯಲ್ಲಿ ನಿಂತು ಆಲಿಸ್ಕೊಳ್ತೇನೆ.